ನಿರ್ದೇಶಕರು ಮಂಡ್ಯ, ರಾಜ್ಯಶಾಸ್ತ್ರ ಅಕಾಡೆಮಿ ಮಂಡ್ಯ ಜಿಲ್ಲೆ ಫ್ರೀ ರೆಕಾರ್ಡಿಂಗ್ ವಿಡಿಯೋ ತರಗತಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ವಿದ್ಯಾರ್ಥಿಗಳೇ, ನನ್ನ ಹೆಸರು ಚಂದ್ರಶೇಖರ ಎಸ್, ರಾಜ್ಯಶಾಸ್ತ್ರ ಉಪನ್ಯಾಸಕರು, ಸರ್ಕಾರಿ ಪದವಿ ಪೂರ್ವ ಕಾಲೇಜ್, KR ಪೇಟೆ, ಮಂಡ್ಯ ಜಿಲ್ಲೆ. ಶಾಸಕಾಂಗ ಇದನ್ನು ಕುರಿತು ಚರ್ಚೆಯನ್ನು ಮಾಡೋಣ. ಈಗಾಗಲೇ ನಾವು ಶಾಸಕಾಂಗವನ್ನು ಚರ್ಚೆ ಮಾಡಿದ್ದೇವೆ. ಶಾಸಕಾಂಗದ ಅರ್ಥ, ಶಾಸಕಾಂಗದ ಮಹತ್ವ ಮತ್ತು ಲೋಕಸಭೆ ರಚನೆ, ಅಧಿಕಾರ ಮತ್ತು ಕಾರ್ಯಗಳು, ರಾಜ್ಯಸಭೆ ರಚನೆ, ಅಧಿಕಾರ ಮತ್ತು ಕಾರ್ಯಗಳು, ಹಾಗೆಯೇ ರಾಜ್ಯ ಶಾಸಕಾಂಗದ ರಚನೆಯನ್ನು ನೋಡಿದ್ದೇವೆ. ಹೇಗೆ ರಾಜ್ಯ ಶಾಸಕಾಂಗ ಏಕಸದನ ಪದ್ಧತಿ ಇದೆಯೋ, ಕೆಲವು ರಾಜ್ಯಗಳ ದ್ವಿಸದನ ಪದ್ಧತಿ ಇದೆಯೋ, ಇದನ್ನೆಲ್ಲ ನಾವು ಚರ್ಚೆ ಮಾಡಿದ್ದೇವೆ. ಮತ್ತೆ ವಿಧಾನಸಭೆ ರಚನೆ, ಅದರ ಅರ್ಹತೆಗಳು, ಅಧಿಕಾರ ಮತ್ತು ಕಾರ್ಯ, ಇವುಗಳನ್ನು ಸಹ ಚರ್ಚೆ ಮಾಡಿದ್ದೇವೆ. ವಿದ್ಯಾರ್ಥಿಗಳೇ, ಈಗ ನಾವು ರಾಜ್ಯ ಶಾಸಕಾಂಗದಲ್ಲಿ ರಾಜ್ಯ ಶಾಸಕಾಂಗದ ಮೇಲ್ಮನೆಯಾದ ವಿಧಾನ ಪರಿಷತ್ತನ್ನು ಚರ್ಚೆ ಮಾಡಬೇಕಾಗ್ತದೆ. ನಾವೀಗಾಗಲೇ ತಿಳ್ಕೊಂಡಿದ್ದೇವೆ ವಿದ್ಯಾರ್ಥಿಗಳೇ, ರಾಜ್ಯ ಶಾಸಕಾಂಗ ಪ್ರಮುಖವಾಗಿ ದ್ವಿಸದನ ಪದ್ಧತಿ ಇರುವಂತಹ ರಾಜ್ಯಗಳಲ್ಲಿ ನಾವೀಗಾಗಲೇ ಚರ್ಚೆ ಮಾಡಿದ್ದೇವೆ. ಎಲ್ಲ ರಾಜ್ಯಗಳಲ್ಲಿಯೂ ಏಕ ಪ್ರಕಾರವಾಗಿರ್ತಕ್ಕಂಥ ರಾಜ್ಯ ಶಾಸಕಾಂಗ ಇಲ್ಲ. ರಾಜ್ಯದಿಂದ ರಾಜ್ಯಕ್ಕೆ ಶಾಸಕಾಂಗ ವ್ಯವಸ್ಥೆಯಲ್ಲಿ ಭಾರತದಲ್ಲಿ ಭಿನ್ನತೆ ಇದೆ. ಕೆಲವು ರಾಜ್ಯಗಳು ಏಕಸದನ ಪದ್ಧತಿಯನ್ನ ಅಂದರೆ ಒಂದೇ ಒಂದು ಸದನವನ್ನು ಒಳಗೊಂಡಿದ್ದಾರೆ. ಕೆಲವು ರಾಜ್ಯಗಳು ದ್ವಿಸದನ ಎರಡೂ ಸದನಗಳನ್ನು ಒಳಗೊಂಡಿವೆ. ಇದರೊಟ್ಟಿಗೆ ವಿದ್ಯಾರ್ಥಿಗಳೇ, ಕೆಲವು ರಾಜ್ಯಗಳ ಸದಸ್ಯರ ಸಂಖ್ಯೆಗಳಲ್ಲಿ ರಾಜ್ಯದಿಂದ ರಾಜ್ಯಕ್ಕೆ ಭಿನ್ನ ಇದೆ. ಹಾಗಾಗಿ ವಿದ್ಯಾರ್ಥಿಗಳೇ, ಇಲ್ಲಿ ರಾಜ್ಯ ಶಾಸಕಾಂಗ ಅಂತ ಹೇಳಿದ್ರೆ ದ್ವಿಸದನ ಪದ್ಧತಿ ಇರುವಂತಹ ರಾಜ್ಯಗಳಲ್ಲಿ ವಿಧಾನಸಭೆ, ವಿಧಾನ ಪರಿಷತ್, ರಾಜ್ಯಪಾಲರು ಇವುಗಳನ್ನು ಒಳಗೊಂಡಂತೆ ಅಂಗಕ್ಕೆ ನಾವು ರಾಜ್ಯ ಶಾಸಕಾಂಗ ಅಂತ ಹೇಳಿರ್ತೇವೆ. ಅಂತೆಯೇ ಯಾವ ರಾಜ್ಯಗಳು ಒಂದೇ ಒಂದು ಸದನ ಏಕಸದನವನ್ನು ಅಳವಡಿಸಿಕೊಂಡಿದೆಯೋ ಅಂತಹ ರಾಜ್ಯಗಳಲ್ಲಿ ವಿಧಾನಸಭೆ ಮತ್ತು ರಾಜ್ಯಪಾಲರು ಇವರನ್ನು ಒಳಗೊಂಡ ಸಮೂಹಕ್ಕೆ ನಾವು ರಾಜ್ಯ ಶಾಸಕಾಂಗ ಅಂತೇಳಿ ಕರಿತೇವೆ. ಪ್ರತಿ ರಾಜ್ಯದಲ್ಲಿ ದ್ವಿಸದನ ಪದ್ಧತಿ ಇದ್ದರೆ ರಾಜ್ಯ ಶಾಸಕಾಂಗದ ಕೆಳಮನೆಯನ್ನ ವಿಧಾನಸಭೆ ಅಂತಲೋ, ರಾಜ್ಯ ಶಾಸಕಾಂಗದ ಮೇಲ್ಮನೆಯನ್ನ ವಿಧಾನ ಪರಿಷತ್ ಅಂತೇಳಿ ಕರ್ತೇವೆ. ಇದನ್ನು ಲೋಯರ್ ಹೌಸ್ ಅಂತೇಳಿ, ಇದನ್ನು ಅಪ್ಪರ್ ಹೌಸ್ ಅಂತೇಳಿ ಕರೆಯುವ ವಾಡಿಕೆ ಇದೆ. ವಿದ್ಯಾರ್ಥಿಗಳೇ, ನಾವೀಗ ರಾಜ್ಯ ಶಾಸಕಾಂಗದ ಮೇಲ್ಮನೆಯಾಗಿರುವ ವಿಧಾನ ಪರಿಷತ್ನ ಕುರಿತು ಚರ್ಚೆಯನ್ನು ಮಾಡೋಣ. ವಿದ್ಯಾರ್ಥಿಗಳೇ, ಭಾರತ ಸಂವಿಧಾನದ 171ನೇ ಪರಿಚ್ಛೇದದ ಅನುಸಾರ ಪರಿಷತ್ ರಚನೆಯ ಬಗ್ಗೆ ತಿಳಿಸುತ್ತದೆ. ಈಗಾಗಲೇ ವಿದ್ಯಾರ್ಥಿಗಳೇ, ನಾವು ವಿಧಾನಸಭೆಯನ್ನ ಪಾಠ ಮಾಡುವ ಸಂದರ್ಭದಲ್ಲಿ ಚರ್ಚೆ ಮಾಡಿದ್ದೇವೆ. ವಿಧಾನ ಪರಿಷತ್ತನ್ನ ರಚಿಸುವ ಅಥವಾ ವಿಧಾನ ಪರಿಷತ್ತನ್ನ ವಿಸರ್ಜಿಸುವ ಅಧಿಕಾರ ಸಂಸತ್ತಿಗೆ ಇದೆ. ರಾಜ್ಯ ಶಾಸಕಾಂಗದ ಕೆಳಮನೆ 3/2 ಸದಸ್ಯರಿಂದ ಮಸೂದೆಯನ್ನ ಅಂಗೀಕರಿಸಿ ಪಾಸಾದ ಮಸೂದೆಯನ್ನ ಕೇಂದ್ರ ಸಂಸತ್ತಿಗೆ ಕಳುಹಿಸಿಕೊಡಬೇಕು. ಕೇಂದ್ರ ಸಂಸತ್ ಬೇಕಾದರೆ ಆ ರಾಜ್ಯಗಳಲ್ಲಿ ಹೊಸದಾಗಿ ವಿಧಾನ ಪರಿಷತ್ತನ್ನು ಸ್ಥಾಪನೆ ಮಾಡಬಹುದು ಅಥವಾ ಇರುವ ವಿಧಾನ ಪರಿಷತ್ತನ್ನ ವಿದ್ಯಾರ್ಥಿಗಳೇ ವಿಸರ್ಜನೆ ಮಾಡಬಹುದು. ವಿದ್ಯಾರ್ಥಿಗಳೇ, ಉದಾಹರಣೆಗೆ ಪಶ್ಚಿಮ ಬಂಗಾಳದಲ್ಲಿ 1969ರಲ್ಲಿ ಇದ್ದಂತಹ ವಿಧಾನ ಪರಿಷತ್ತನ್ನು ವಿಸರ್ಜನೆ ಮಾಡಲಾಯಿತು. ಅಂತೆಯೇ ಆಂಧ್ರ ಪ್ರದೇಶದಲ್ಲಿ 1985ರಲ್ಲಿ ತೆಲುಗು ದೇಶಂ ಪಕ್ಷ ಅದನ್ನು ವಿಸರ್ಜನೆ ಮಾಡಲಾಗಿತ್ತು. ಆದರೆ ಕಾಂಗ್ರೆಸ್ ಪಕ್ಷ 1990ರಲ್ಲಿ ಮತ್ತೆ ವಿಧಾನ ಪರಿಷತ್ ಬೇಕು ಅಂತೇಳಿ ಲೋಕಸಭೆಗೆ 3/2 ಬಹುಮತದಿಂದ ಮಸೂದೆಯನ್ನು ಅಂಗೀಕರಿಸಿ ಸಂಸತ್ತಿಗೆ ಕಳುಹಿಸಲಾಯಿತು. ಸಂಸತ್ ಅಂಗೀಕಾರವಾಯಿತು. ಅದಾದ ನಂತರ 2007ರಲ್ಲಿ ವಿದ್ಯಾರ್ಥಿಗಳೇ, ಆಂಧ್ರ ಪ್ರದೇಶದಲ್ಲಿ ಮತ್ತೆ ವಿಧಾನ ಪರಿಷತ್ ಅಸ್ತಿತ್ವದಲ್ಲಿ ಇದೆ. ಅಂತೆಯೇ ವಿದ್ಯಾರ್ಥಿಗಳೇ, ಪಂಜಾಬಲ್ಲಿ 1969ರಲ್ಲಿ ಇದ್ದಂತಹ ವಿಧಾನ ಪರಿಷತ್ತನ್ನು ರದ್ದುಗೊಳಿಸಲಾಗಿದೆ. ಹಾಗೆ ತಮಿಳುನಾಡಿನಲ್ಲಿ ವಿದ್ಯಾರ್ಥಿಗಳೇ 1986ರವರೆಗೂ ಅಲ್ಲಿ ವಿಧಾನ ಪರಿಷತ್ ಇತ್ತು. 1986ರಲ್ಲಿ ಮತ್ತೆ ಅದನ್ನ ರದ್ದುಗೊಳಿಸಲಾಯಿತು. ವಿದ್ಯಾರ್ಥಿಗಳೇ, ಇದರ ಜೊತೆಗೆ ಹೊಸದಾಗಿ ಈಗ ಇತ್ತೀಚೆಗೆ 370ನೇ ವಿಧಿಯನ್ನು ಯಾವಾಗ ರದ್ದು ಮಾಡಿದ್ರು, ಆರ್ಟಿಕಲ್ 370 ರದ್ದಾಯಿತು. ಅಂತಹ ಸಂದರ್ಭದಲ್ಲಿ ರಾಜ್ಯದ ಸ್ಥಾನಮಾನ ಜಮ್ಮು ಮತ್ತು ಕಾಶ್ಮೀರಕ್ಕೆ ಹೋಗ್ತು. ಜಮ್ಮು ಮತ್ತು ಕಾಶ್ಮೀರದಲ್ಲಿ ವಿಧಾನ ಪರಿಷತ್ ಇತ್ತು, ಪ್ರಸ್ತುತ ಈಗ ಅದು ಇಲ್ಲ. ಹಾಗಾಗಿ ನಾವು ನೋಡುವಂತಹ ಸಂದರ್ಭದಲ್ಲಿ ವಿದ್ಯಾರ್ಥಿಗಳೇ, ಭಾರತ ಸಂವಿಧಾನದ 171ನೇ ವಿಧಿಯನ್ವಯ ವಿಧಾನ ಪರಿಷತ್ತನ್ನ ರಾಜ್ಯ ಶಾಸಕಾಂಗಗಳ ಅನುಮೋದನೆಯೊಂದಿಗೆ ಸೃಷ್ಟಿಸಿಕೊಳ್ಳಬಹುದು ಅಥವಾ ವಿಸರ್ಜಿಸಿಕೊಳ್ಳಬಹುದು. ವಿದ್ಯಾರ್ಥಿಗಳೇ, ಇಲ್ಲಿ ನೋಡುವಂತಹ ಸಂದರ್ಭದಲ್ಲಿ ಪರಿಷತ್ನ ಒಟ್ಟು ಸದಸ್ಯರ ಸಂಖ್ಯೆ 40ಕ್ಕಿಂತ ಕಡಿಮೆ ಇರಬಾರದು.
ಲೆಸ್ ದೆನ್ ಪಾರ್ಟಿ ಅಂತ ಇರುತ್ತೆ. ಆದರೆ ಕೆಲವು ರಾಜ್ಯಗಳಲ್ಲಿ ಅಲ್ಲಿನ ವಿಧಾನಸಭೆ ಸದಸ್ಯರ ಸಂಖ್ಯೆ ಕಡಿಮೆ ಇರೋದ್ರಿಂದ ಸೊ ಕೆಲವೊಂದು 2-3 ರಾಜ್ಯಗಳಲ್ಲಿ ಸಿಕ್ಕಿಮು, ಗೋವಾ ಇಂಥ ರಾಜ್ಯಗಳಲ್ಲಿ ವಿದ್ಯಾರ್ಥಿಗಳೇ ಅಲ್ಲಿನ ಪರಿಷತ್ ಸದಸ್ಯರ ಸಂಖ್ಯೆ ಕಡಿಮೆ ಇರೋದನ್ನು ನಾವು ಕಾಣ್ತೇವೆ. ಹಾಗಾದರೆ ಪರಿಷತ್ ಸದಸ್ಯರನ್ನ ಹೇಗೆ ನಾವು ಆ ಸದಸ್ಯರನ್ನ ಲೆಕ್ಕಾಚಾರ ಆಗ್ತಕ್ಕಂಥದ್ದು ಅಂತ ಹೇಳಿದ್ರೆ ವಿದ್ಯಾರ್ಥಿಗಳೇ, ವಿಧಾನಸಭೆಯ 3/1 ಸದಸ್ಯರಿಗಿಂತ ಹೆಚ್ಚಿರಬಾರದು, 40ಕ್ಕಿಂತ ಕಡಿಮೆ ಇರಬಾರದು, 3/1 ಸದಸ್ಯರಿಗಿಂತ ಹೆಚ್ಚಿರಬಾರದು. ನಾವು ಈಗಾಗಲೇ ವಿದ್ಯಾರ್ಥಿಗಳು ತಿಳ್ಕೊಂಡಿದ್ದೇವೆ, ವಿಧಾನಸಭೆಯ ಸದಸ್ಯರನ್ನ MLC ಎಂದು ಕರೆಯುವರು. ವಿಧಾನ ಪರಿಷತ್ ಸದಸ್ಯರನ್ನ ವಿಧಾನ ಪರಿಷತ್ ಸದಸ್ಯರನ್ನ MLC ಎಂದು ಕರೆಯುವರು. ಈಗಾಗಲೇ ವಿದ್ಯಾರ್ಥಿಗಳನ್ನು ತಿಳ್ಕೊಂಡಿದ್ದೇವೆ. ಕೇಂದ್ರದ ಉಭಯ ಸದನ ಸದಸ್ಯರನ್ನ, ಲೋಕಸಭೆ ಮತ್ತು ರಾಜ್ಯಸಭೆ ಸದಸ್ಯರನ್ನ MP ಎಂದು ಕರೆಯುವುದು ವಾಡಿಕೆ. ಅವರು ಲೋಕಸಭೆ ಸದಸ್ಯರಾಗಿರಲಿ ಅಥವಾ ರಾಜ್ಯಸಭೆ ಸದಸ್ಯರಾಗಲಿ ಅವರನ್ನ ಸೊ MP ಅಂತೇಳಿ ಮೆಂಬರ್ ಆಫ್ ಪಾರ್ಲಿಮೆಂಟ್, ಸಂಸತ್ತಿನ ಸದಸ್ಯರು ಅಂತ ಹೇಳಿ ಕರೀತಾರೆ. ಆದರೆ ನಾವು ರಾಜ್ಯ ಶಾಸಕರಿಗೆ ಬಂದಂಥ ಸಂದರ್ಭದಲ್ಲಿ ಅದು ಬದಲಾವಣೆ ಆಗ್ತದೆ. ವಿಧಾನಸಭೆ ಸದಸ್ಯರನ್ನ MLA ಅಂತಲೋ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂತಲೋ, ನಾವು ವಿಧಾನ ಪರಿಷತ್ ರಾಜ್ಯ ಶಾಸಕಾಂಗದ ಮೇಲ್ಮನೆಯ ಸದಸ್ಯರನ್ನ ವಿಧಾನ ಪರಿಷತ್ ಸದಸ್ಯರನ್ನ MLC ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್, ಅಂದ್ರೆ ವಿಧಾನ ಪರಿಷತ್ನ ಸದಸ್ಯರು ಎಂಬುದಾಗಿ ಕರೆಯಲಾಗುತ್ತದೆ. ವಿದ್ಯಾರ್ಥಿಗಳೇ, ಕರ್ನಾಟಕದ ವಿಧಾನ ಪರಿಷತ್ ಸದಸ್ಯರ ಒಟ್ಟು ಸಂಖ್ಯೆ 75 ಜನ ವಿಧಾನ ಪರಿಷತ್ ಸದಸ್ಯರನ್ನ ಕರ್ನಾಟಕದಲ್ಲಿ ನಾವು ಕಾಣ್ತೇವೆ. ವಿದ್ಯಾರ್ಥಿಗಳೇ, ಕರ್ನಾಟಕದಲ್ಲಿ ಪ್ರಮುಖವಾಗಿ 5 ಕ್ಷೇತ್ರಗಳಿಂದ ವಿಧಾನ ಪರಿಷತ್ಗೆ ಸದಸ್ಯರನ್ನ ಆಯ್ಕೆ ಮಾಡಲಾಗ್ತದೆ. ನೀವು ನೋಡ್ತಾ ಇದ್ದೀರಾ ಚಿತ್ರಣದಲ್ಲಿ, ವಿಧಾನಸಭೆಯಿಂದ 25 ಜನರನ್ನ, ಅಂದ್ರೆ ವಿದ್ಯಾರ್ಥಿಗಳೇ 3/1 ಜನರನ್ನ ನಾವಿಲ್ಲಿ ಆಯ್ಕೆಯನ್ನ ಮಾಡ್ತೇವೆ ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ. ಇಲ್ಲಿ ಮತದಾರರು ಯಾರು ಅಂದ್ರೆ ವಿಧಾನಸಭೆಯ ಚುನಾಯಿತ ಸದಸ್ಯರು ಮತದಾರರಾಗಿ 25 ಮಂದಿಯನ್ನ, ಅಂದ್ರೆ 3/1 ಸದಸ್ಯರನ್ನ ಆಯ್ಕೆ ಮಾಡುತ್ತಾರೆ. ಇದರ ಜೊತೆಗೆ ಸ್ಥಳೀಯ ಸಂಸ್ಥೆಗಳಿಂದ ಲೋಕಲ್ ಬಾಡೀಸ್ ಅಂತ ಹೇಳಿ ಕರ್ತೇವೆ, ಅಲ್ಲೂ ಸಹ 3/1 ಸದಸ್ಯರನ್ನ ನಾವು ಆಯ್ಕೆ ಮಾಡಲಾಗ್ತದೆ. ಸೊ ಲೋಕಲ್ ಬಾಡೀಸ್ ಅಂದ್ರೆ ಯಾವುದು? ಮಹಾನಗರ ಪಾಲಿಕೆಗಳು, ಸೊ ಮತ್ತೆ ಮುನ್ಸಿಪಾಲಿಟಿಗಳು, ಮತ್ತೆ ಜಿಲ್ಲಾ ಪಂಚಾಯಿತಿಗಳು, ತಾಲೂಕು ಪಂಚಾಯಿತಿಗಳು, ಇಂತಹ ಅಧ್ಯಕ್ಷರು ಉಪಾಧ್ಯಕ್ಷರು ಸಾಮಾನ್ಯವಾಗಿ ಇದರ ಮತದಾರರ ವರ್ಗವಾಗಿ ಕಾರ್ಯವನ್ನು ನಿರ್ವಹಿಸುತ್ತಾರೆ. ಇದನ್ನು ನಾವು ಸ್ಥಳೀಯ ಸಂಸ್ಥೆಗಳಲ್ಲಿ ಲೋಕಲ್ ಗವರ್ನಮೆಂಟ್ ಇದೆ, ಅದೇ ರೀತಿ ಅರ್ಬನ್ ಗವರ್ನಮೆಂಟ್ಸ್ ಇದೆ, ಅದಲ್ಲ. ಹಾಗಾಗಿ ಉಭಯ ಲೋಕಲ್ ಗವರ್ನಮೆಂಟ್ ಮತ್ತು ಅರ್ಬನ್ ಗವರ್ನಮೆಂಟ್ಗಳಿಂದ 3/1 ಸದಸ್ಯರು, ಅಂದರೆ 25 ಸದಸ್ಯರನ್ನ ನಾವು ಸ್ಥಳೀಯ ಸಂಸ್ಥೆಗಳಿಂದ ವಿಧಾನ ಪರಿಷತ್ಗೆ ಆಯ್ಕೆ ಮಾಡಲಾಗುತ್ತದೆ. ಅಂತೆಯೇ ವಿದ್ಯಾರ್ಥಿಗಳೇ, ಪದವೀಧರರ ಕ್ಷೇತ್ರ ಗ್ರಾಜುಯೇಟ್ ಕಾನ್ಸ್ಟಿಟ್ಯೂಯೆನ್ಸಿ ಅಂತೇಳಿ ಕರ್ತೇವೆ. ಪದವೀಧರರ ಕ್ಷೇತ್ರದಿಂದ ವಿದ್ಯಾರ್ಥಿಗಳೇ 12/1 ಜನ ಅಂದರೆ 7 ಮಂದಿಯನ್ನ ಆಯ್ಕೆ ಮಾಡಲಾಗ್ತದೆ. ಪದವೀಧರರ ಮತದಾರರು ಯಾರು ಅಂದರೆ ಯಾವುದೇ ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಪದವಿಯನ್ನು ಪಡೆದು 3 ವರ್ಷವಾಗಿರುವವರು ಆಯಾ ರಾಜ್ಯದ ಪದವೀಧರರು. ನಾವು ತುಂಬ ನೆನಪಿಟ್ಕೋಬೇಕು, ಆಯಾ ರಾಜ್ಯದ ಪದವೀಧರರು ಮತ್ತು ಆಯಾ ಜಿಲ್ಲೆಯ ಪದವೀಧರರಾಗಿರಬೇಕು. ಉದಾಹರಣೆಗೆ ದಕ್ಷಿಣ ಪದವೀಧರ ಕ್ಷೇತ್ರ ಅಂತ ಹೇಳಿದ್ರೆ 4 ಜಿಲ್ಲೆಗಳು ಬರ್ತವೆ. ಚಾಮರಾಜನಗರ, ಮೈಸೂರು, ಮಂಡ್ಯ, ಹಾಸನ. ಈ 4 ಜಿಲ್ಲೆಗಳಲ್ಲಿ ಅವರು ಎಲ್ಲರ ಪದವಿಯನ್ನು ಪಡೆದಿರಲಿ, ಆ ಪ್ರದೇಶದವರಾಗಿದ್ದರೆ ಮತದಾನ ಮಾಡಲು ಅರ್ಹರು. ಆದರೆ ಅವರು ಪದವಿಯನ್ನು ಪಡೆದು 3 ವರ್ಷಗಳಾಗಿರಬೇಕು. ಪದವಿ ಪಡೆದ ವರ್ಷಕ್ಕೆ ಮತದಾನ ನೋಂದಣಿ ಆಗೋದಿಲ್ಲ. ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಪದವಿ ಪಡೆದ 3 ವರ್ಷಗಳ ನಂತರ ಅವರ ಮತದಾರರಾಗಿ ಪದವೀಧರ ಕ್ಷೇತ್ರ ಮತದಾರರಾಗಿ ಆಗ್ತಾರೆ. ಹಾಗಾಗಿ 12/7 ಜನರನ್ನ ಪದವೀಧರ ಗ್ರಾಜುಯೇಟ್ ಕಾನ್ಸ್ಟಿಟ್ಯೂಯೆನ್ಸಿಯಿಂದ ಆಯ್ಕೆ ಮಾಡಿದೆ. ಜೊತೆಗೆ ಶಿಕ್ಷಕ ಕ್ಷೇತ್ರದಿಂದ ಟೀಚರ್ ಕಾನ್ಸ್ಟಿಟ್ಯೂಯೆನ್ಸಿ ಅಂತೇಳಿ ಕರ್ತೇವೆ. ಇಲ್ಲಿಯೂ ಸಹ ವಿದ್ಯಾರ್ಥಿಗಳೇ 12/1 ಜನರನ್ನ ಆಯ್ಕೆ ಮಾಡಲಾಗ್ತದೆ. 7 ಮಂದಿಯನ್ನು ಆಯ್ಕೆ ಮಾಡಲಾಗ್ತದೆ. ಈಗ ವಿದ್ಯಾರ್ಥಿಗಳು ಏನೋ ನೋಡ್ತೇವೆ, ಆಗ್ನೇಯ ಶಿಕ್ಷಕರ ಕ್ಷೇತ್ರ, ನೈಋತ್ಯ ಶಿಕ್ಷಕರ ಕ್ಷೇತ್ರ, ದಕ್ಷಿಣ ಶಿಕ್ಷಕರ ಕ್ಷೇತ್ರ ಅಂತೇಳಿ ಹೀಗೆ 7 ಶಿಕ್ಷಕ ಕ್ಷೇತ್ರಗಳನ್ನು ಗುರುತಿಸಿಕೊಂಡಿದ್ದೇವೆ. ನಾವು ಮೊನ್ನೆ ಎಷ್ಟೇ ನೋಡಿದ್ದೇವೆ ವಿದ್ಯಾರ್ಥಿಗಳೇ, ಕರ್ನಾಟಕದಲ್ಲಿ 4 ಪರಿಷತ್ ಚುನಾವಣೆ ನಡೆದಿವೆ. 2 ಪದವೀಧರ ಕ್ಷೇತ್ರಕ್ಕೆ, 2 ಶಿಕ್ಷಕ ಕ್ಷೇತ್ರಕ್ಕೆ ಚುನಾವಣೆ ನಡೆದು 4 ಅಭ್ಯರ್ಥಿಗಳು ಆಯ್ಕೆಯಾಗಿರುವುದನ್ನು ನಾವಿಲ್ಲಿ ಕಾಣ್ತೇವೆ. ಹಾಗಾಗಿ ವಿದ್ಯಾರ್ಥಿಗಳೇ, ಶಿಕ್ಷಕ ಕ್ಷೇತ್ರದ ಮತದಾರರು ಯಾರು? ಶಿಕ್ಷಕೇತರ ಮತದಾರರು ಯಾರು ಅಂತಂದ್ರೆ
ವಿದ್ಯಾರ್ಥಿಗಳೇ ಪ್ರೌಢ ಶಾಲೆ ಹಂತದ ಮೇಲಿರುವ ಪದವಿ ಪೂರ್ವ, ಪದವಿ, ಸ್ನಾತಕೋತ್ತರ ಪದವಿ ಮತ್ತು ತಾಂತ್ರಿಕ ಪದವಿ ಕಾಲೇಜುಗಳಲ್ಲಿ ಬೋಧನೆ ಮಾಡುವ ಶಿಕ್ಷಕರು ಮತದಾರರಾಗಿರ್ತಾರೆ. ಹಾಗಾಗಿ ವಿದ್ಯಾರ್ಥಿಗಳೇ ಇಲ್ಲಿ ನಾವು ಯಾಕೆ ವಿಧಾನ ಪರಿಷತ್ ಹೆಚ್ಚು ಮಹತ್ವವನ್ನು ಪಡ್ಕೊಂಡಿದೆ ಅಂತ ಹೇಳಿದ್ರೆ, ವಿಧಾನ ಪರಿಷತ್ ನಾವು ಹಿರಿಯರ ಸದನ, ಸೀನಿಯರ್ ಹೌಸ್ ಅಂತ ಹೇಳಿದ್ರೆ ಸಹ ಕರಿತೇವೆ. ಯಾಕೆಂತಂದ್ರೆ ಇಲ್ಲಿ ಶಿಕ್ಷಕರು ಆ ಕ್ಷೇತ್ರವನ್ನು ಪ್ರತಿನಿಧಿಸ್ತಾರೆ, ಮತ್ತೆ ಪದವೀಧರರು ಪ್ರತಿನಿಧಿಸ್ತಾರೆ. ತಮ್ಮ ಜ್ಞಾನವನ್ನ ಸರ್ಕಾರದ ಕಾನೂನು ರಚನೆ ಸಂದರ್ಭದಲ್ಲಿ ಬಳಸಿಕೊಳ್ಳಲಿಕ್ಕೆ ಅನುಕೂಲವಾಗುವುದರಿಂದ ಇಲ್ಲಿ ವಿಧಾನ ಪರಿಷತ್ ಹೆಚ್ಚು ಮಹತ್ವವನ್ನು ಪಡೆದುಕೊಂಡಿದೆ. ಇದರ ಜೊತೆಗೆ ವಿದ್ಯಾರ್ಥಿಗಳೇ 11 ಮಂದಿಯನ್ನ ಆಯಾ ರಾಜ್ಯದ ರಾಜ್ಯಪಾಲರು ನಾಮಕರಣ ಮಾಡುತ್ತಾರೆ. ಯಾವ ಯಾವ ಕ್ಷೇತ್ರಗಳಲ್ಲಿ? ಕ್ರೀಡೆ, ಸಾಹಿತ್ಯ, ಕಲೆ, ವಿಜ್ಞಾನ ಮತ್ತು ಗಣನೀಯವಾಗಿ ಸಮಾಜ ಸೇವೆಯನ್ನು ಸಲ್ಲಿಸಿರುವ ವ್ಯಕ್ತಿಗಳನ್ನ ನಾಮಕರಣ ಮಾಡುವ ಮೂಲಕ ರಾಜ್ಯಪಾಲರು 11 ಜನರನ್ನ 1/6 ಮಂದಿಯನ್ನ ಆಯ್ಕೆ ಮಾಡುತ್ತಾರೆ. ವಿದ್ಯಾರ್ಥಿಗಳೇ ನಾವು ನೋಡುವಂತಹ ಸಂದರ್ಭದಲ್ಲಿ ನಾಮಕರಣ ಮಾಡುತ್ತಾರೆ. ನಾವು ನೋಡುವಂತಹ ಸಂದರ್ಭದಲ್ಲಿ ವಿದ್ಯಾರ್ಥಿಗಳೇ ಶಿಕ್ಷಣ ಕ್ಷೇತ್ರದಿಂದ ಬಸವರಾಜ ರೆಡ್ಡಿ ಶಿಕ್ಷಣ ತಜ್ಞರು ಮೇಲ್ಮನೆ ಸದಸ್ಯರಾಗಿದ್ದಾರೆ. ಅದರ ಜೊತೆಗೆ ಅಳಗೂರು ವಿಶ್ವನಾಥ್ ಅವರು ಇತ್ತೀಚೆಗಷ್ಟೇ ಸಾಹಿತ್ಯ ಕ್ಷೇತ್ರದಿಂದ ಅವರನ್ನ ಮೇಲ್ಮನೆಯ ಸದಸ್ಯರನ್ನಾಗಿ ಮಾಡಲಾಗಿದೆ. ಹಾಗಾಗಿ ವಿದ್ಯಾರ್ಥಿಗಳೇ ಇಲ್ಲಿ ನಾವು ನೋಡುವಂತಹ ಸಂದರ್ಭದಲ್ಲಿ ವಿಧಾನಸಭೆಯಿಂದ ವಿದ್ಯಾರ್ಥಿಗಳ 25 ಮಂದಿಯನ್ನ, ಸ್ಥಳೀಯ ಸಂಸ್ಥೆಗಳಿಂದ 25 ಮಂದಿಯನ್ನ, ಪದವೀಧರ ಕ್ಷೇತ್ರದಿಂದ 7 ಮಂದಿಯನ್ನ, ಶಿಕ್ಷಕ ಕ್ಷೇತ್ರದಿಂದ 7 ಮಂದಿಯನ್ನ, ಅದೇ ರೀತಿ ಆಯಾ ರಾಜ್ಯದ ರಾಜ್ಯಪಾಲರು ನಾಮಕರಣ ಮಾಡುವ ಮೂಲಕ 11 ಜನರನ್ನ ನಮ್ಮ ಕರ್ನಾಟಕದಲ್ಲಿ ಆಯ್ಕೆ ಮಾಡುತ್ತಾರೆ. ಆದ್ದರಿಂದ ಕರ್ನಾಟಕದ ವಿಧಾನ ಪರಿಷತ್ನ ಒಟ್ಟು ಸದಸ್ಯರ ಸಂಖ್ಯೆ 75. ವಿದ್ಯಾರ್ಥಿಗಳೇ ಯಾವ ಯಾವ ರಾಜ್ಯಗಳಲ್ಲಿ ವಿಧಾನ ಪರಿಷತ್ ಅಸ್ತಿತ್ವದಲ್ಲಿ ಇದೆ ಎಂಬುದನ್ನು ನೋಡೋಣ. ವಿದ್ಯಾರ್ಥಿಗಳೇ ನೀವು ನೋಡುವಂತಹ ಸಂದರ್ಭದಲ್ಲಿ ಭಾರತದ ಒಟ್ಟು ರಾಜ್ಯಗಳಲ್ಲಿ ಕೇವಲ 6 ರಾಜ್ಯಗಳಲ್ಲಿ ಮಾತ್ರ ವಿಧಾನ ಪರಿಷತ್ ಅಸ್ತಿತ್ವದಲ್ಲಿದೆ. ಅಂದರೆ ದ್ವಿಸದನ ಪದ್ಧತಿಯನ್ನು ಒಳಗೊಂಡಿದೆ. ಆಂಧ್ರ ಪ್ರದೇಶ, ಬಿಹಾರ, ಕರ್ನಾಟಕ, ಮಹಾರಾಷ್ಟ್ರ, ಉತ್ತರ ಪ್ರದೇಶ, ತೆಲಂಗಾಣ ಈ ರಾಜ್ಯಗಳಲ್ಲಿ ಮಾತ್ರ ವಿದ್ಯಾರ್ಥಿಗಳೇ ನೀವು ನೋಡುವಂತಹ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯರನ್ನು ನಾವು ಕಾಣ್ತೇವೆ. ಆಂಧ್ರ ಪ್ರದೇಶದಲ್ಲಿ 56 ಜನ ವಿಧಾನ ಪರಿಷತ್ ಸದಸ್ಯರಿದ್ದಾರೆ. ಅದೇ ರೀತಿ ಬಿಹಾರದಲ್ಲಿ 75 ಜನ ಪರಿಷತ್ ಸದಸ್ಯರಿದ್ದಾರೆ. ಕರ್ನಾಟಕದಲ್ಲಿ 75 ಮಂದಿ ವಿಧಾನ ಪರಿಷತ್ ಸದಸ್ಯರಿದ್ದಾರೆ. ಅದೇ ರೀತಿ ಮಹಾರಾಷ್ಟ್ರದಲ್ಲಿ 78 ಮಂದಿ ಪರಿಷತ್ ಸದಸ್ಯರಿದ್ದಾರೆ. ಮತ್ತೆ ಉತ್ತರ ಪ್ರದೇಶದಲ್ಲಿ 100 ಜನ ಪರಿಷತ್ ಸದಸ್ಯರನ್ನು ನಾವು ಕಾಣ್ತೇವೆ. ಅದೇ ರೀತಿ ತೆಲಂಗಾಣದಲ್ಲಿ 34. ನಾವೀಗಾಗಲೇ 40ಕ್ಕಿಂತ ಕಡಿಮೆ ಇರಬಾರದು, ಆ ರಾಜ್ಯದ ಶಾಸಕಾಂಗದ ಸದಸ್ಯರ 3ನೇ ಒಂದರಷ್ಟಕ್ಕಿಂತ ಹೆಚ್ಚಿರಬಾರದು ಅಂತೇಳಿ. ಈಗ ಸರ್ ಇಲ್ಲಿ 34 ಇದೆಯಲ್ಲ ಸರ್ ಅಂತ ಹೇಳಿದ್ರೆ ಸಂವಿಧಾನದ ವಿದ್ಯಾರ್ಥಿಗಳಿಗೆ ಕಡಿಮೆ ರಾಜ್ಯಗಳಿರ್ತಕ್ಕಂಥ ರಾಜ್ಯಗಳಿಗೆ ಅವಕಾಶವನ್ನ ಮಾಡಿ ಕೊಡಲಾಗಿದೆ. ಯಾಕೆ ರಾಜ್ಯಕ್ಕೆ ವ್ಯತ್ಯಾಸ ಇದೆ? ಆ ರಾಜ್ಯದಲ್ಲಿ ಇರುವ ವಿಧಾನಸಭೆಯ ಸದಸ್ಯರ 1/3 ಸದಸ್ಯರು ವಿಧಾನ ಪರಿಷತ್ ಸದಸ್ಯರಾಗುವುದರಿಂದ ಉತ್ತರ ಪ್ರದೇಶದಲ್ಲಿ ಇರ್ತಕ್ಕಂತಹ ವಿದ್ಯಾರ್ಥಿಗಳೇ 1/3 ಅಂದ್ರೆ ಹೆಚ್ಚು ಜನ ನಾವೀಗಾಗಲೇ ವಿಧಾನಸಭೆ ಮಾಡುವ ಸಂದರ್ಭದಲ್ಲಿ ನೋಡಿದ್ದೇವೆ. ಹಾಗಾಗಿ ವಿದ್ಯಾರ್ಥಿಗಳೇ 100 ಜನ ಸದಸ್ಯರು ಉತ್ತರ ಪ್ರದೇಶದಲ್ಲಿ ಪರಿಷತ್ ಸದಸ್ಯರಾಗಿರುವುದನ್ನು ನಾವು ಕಾಣ್ತೇವೆ. ವಿದ್ಯಾರ್ಥಿಗಳೇ ಈಗ ವಿಧಾನ ಪರಿಷತ್ನ ಅರ್ಹತೆಗಳು ಏನೇನು ಕ್ವಾಲಿಫಿಕೇಶನ್ ನಮಗೆ ಇರಬೇಕು ಅಂತ ಹೇಳಿದ್ರೆ, ನಂಬರ್ 1 ಭಾರತೀಯ ಪ್ರಜೆಯಾಗಿರಬೇಕು. ಇದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಹಾಗಾದ್ರೆ ಭಾರತೀಯ ಪ್ರಜೆ ಅಂದರೆ ಯಾರು? ಭಾರತದ ಭೌಗೋಳಿಕ ಎಲ್ಲಿಯವರೆಗೆ ವಾಸಿಸುವ ಎಲ್ಲರನ್ನು ನಾವು ಭಾರತೀಯ ಪ್ರಜೆ ಅಂತೇಳಿ ಕರಿತೇವೆ. ಅವ್ರು ಹಿಂದೂ ಆಗಿರ್ಬೋದು, ಬೌದ್ಧ ಆಗಿರ್ಬೋದು, ಮುಸಲ್ಮಾನ್ ಆಗಿರ್ಬೋದು, ಜೈನ ಆಗಿರ್ಬೋದು, ಯಾರ್ಯಾರು ಆಗಿರ್ಬೋದು ವಿದ್ಯಾರ್ಥಿಗಳೇ ಅವರನ್ನು ನಾವು ಇಂಡಿಯನ್ ಭಾರತೀಯ ಪ್ರಜೆ ಅಂತೇಳಿ ಕರಿತೇವೆ. ವಿದ್ಯಾರ್ಥಿಗಳೇ ಈಗ ವಿದೇಶಿಯ ಒಬ್ಬ ವ್ಯಕ್ತಿ ಕರ್ನಾಟಕಕ್ಕೆ ಬಂದು 3 ವರ್ಷಗಳಿಂದ ವಾಸವಾಗಿದ್ದಾನೆ. ಆತ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಭಾಗವಹಿಸಬಹುದೇ? ಇಲ್ಲ. ಏಕೆ ಹೇಳಿದ್ರೆ ಆತ ಭಾರತೀಯ ಪ್ರಜೆ ಅಲ್ಲ. ನೆನ್ಪಿಟ್ಕೋಬೇಕು. ಅದಕ್ಕೋಸ್ಕರ ವಿದ್ಯಾರ್ಥಿಗಳೇ ನಮ್ಮ ಸಂವಿಧಾನದ ರಚನಾಕಾರರು ಈ ಪದವನ್ನು ಸೇರಿಸಿದ್ದಾರೆ. ಭಾರತೀಯ ಪ್ರಜೆಯಾಗಿರಬೇಕು. ನೋಡಿ, ದಕ್ಷಿಣ ಪದವೀಧರ ನಕ್ಷತ್ರದ ಪ್ರಜೆಯಾಗಿರಬೇಕು, ಆಗ್ನೇಯ ಪದವೀಧರ ನಕ್ಷತ್ರದ ಪ್ರಜೆಯಾಗಿರಬೇಕು, ಈಶಾನ್ಯ ಪದವೀಧರ ಕ್ಷೇತ್ರದ ಪ್ರಜೆಯಾಗಿರಬೇಕು, ಶಿಕ್ಷಕ ಕ್ಷೇತ್ರದ ಪದವೀಧರರ ಪ್ರಜೆಯಾಗಿರಬೇಕು, ಅಥವಾ ಮೈಸೂರಿನ ಪ್ರಜೆಯಾಗಿರಬೇಕು. ಕರ್ನಾಟಕ ಇಲ್ಲ, ಯಾರಾಗಿರಬೇಕು? ಭಾರತೀಯ ಪ್ರಜೆಯಾಗಿರಬೇಕು ಎಂಬುದು ವಿದ್ಯಾರ್ಥಿಗಳೇ ಮೊದಲನೇ ಹಂತ. 30 ವರ್ಷ ವಯಸ್ಸಾಗಿರಬೇಕು. ವಿದ್ಯಾರ್ಥಿಗಳಿಗಾಗಲೇ ಹೇಳಿದ್ದೇನೆ. ಕೇಂದ್ರದಲ್ಲಿ ನಾವು ಹೇಗೆ ರಾಜ್ಯಸಭೆಯನ್ನ ಹಿರಿಯರ ಸದನ ಎಂದು ಕರೆಯುತ್ತೇವೆಯೋ, ರಾಜ್ಯ
ಮೇಲ್ಮನೆಯನ್ನ ಸಾಮಾನ್ಯವಾಗಿ ನಾವು ಹಿರಿಯರ ಸದನ, ಯಾಕೆಂದ್ರೆ ಇಲ್ಲಿ ವಯಸ್ಸಾದವರು, ಅನುಭವಿಗಳು, ನ್ಯಾಯವಾದಿಗಳು, ಕ್ರೀಡಾ ಕ್ಷೇತ್ರದಲ್ಲಿರ್ತಕ್ಕಂಥವರು ಮತ್ತು ಸಮಾಜ ಸೇವೆಗಳ ಗಣನೀಯ ಸೇವೆಯನ್ನು ಸಲ್ಲಿಸತಕ್ಕಂಥವರು ಈ ಸದನದಲ್ಲಿ ಇರೋದ್ರಿಂದ ನಾವು ಈ ಸದನವನ್ನ ಹಿರಿಯರ ಸದನ ಅಂತ ಕರಿತೇವೆ. ಇದರ ಜೊತೆಗೆ ವಿದ್ಯಾರ್ಥಿಗಳೇ ಸಂಸತ್ ನಿರ್ಧರಿಸುವ ಇತರ ಅರ್ಹತೆಗಳನ್ನ ಹೊಂದಿರಬೇಕು. ಉದಾಹರಣೆಗೆ ಪದವೀಧರ ಕ್ಷೇತ್ರಕ್ಕೆ ನೀವು ಚುನಾವಣೆಗೆ ಸ್ಪರ್ಧೆ ಮಾಡಬೇಕಾದ್ರೆ ಇನ್ನು ಮೊದಲು ಪದವೀಧರನಾಗಿರಬೇಕು ಅದಲ್ಲ. ಪದವೀಧರ ಮತದಾರರು ಅಲ್ಲಿ ಇರಬೇಕಾಗ ಪದವೀಧರ ಮತದಾರರಿಂದ ಆಯ್ಕೆ ಆಗಬೇಕಾಗ್ತದೆ. ಇದರ ಜೊತೆಗೆ ವಿದ್ಯಾರ್ಥಿಗಳೇ ಅವರು ಅಫಿಡವಿಟ್ ಅನ್ನ ಕೊಡಬೇಕಾಗ್ತದೆ. ಆಸ್ತಿ ಹಿನ್ನೆಲೆಯಲ್ಲಿ, ಅಪರಾಧದ ಹಿನ್ನೆಲೆಯಲ್ಲಿ ಮತ್ತು ಶಿಕ್ಷಣದ ಹಿನ್ನೆಲೆಯಲ್ಲಿ ಅಫಿಡವಿಟ್ ಅನ್ನ ಸಂಸತ್ ನಿರ್ಧರಿಸುತ್ತೆ, ಅದನ್ನ ನೀವು ಕೊಡಬೇಕಾಗ್ತದೆ. ವಿದ್ಯಾರ್ಥಿಗಳೇ ಒಂದರಲ್ಲಿ ಗಮನಿಸಬೇಕು. ಹಾಗಾದರೆ ಯಾವುದೇ ಒಬ್ಬ ವ್ಯಕ್ತಿ ಚುನಾವಣೆಗೆ ಸ್ಪರ್ಧೆ ಮಾಡುವಂತ ಸಂದರ್ಭದಲ್ಲಿ ಟೀಚರ್ ಕಾನ್ಸ್ಟಿಟ್ಯೂನ್ಸಿ ಇರ್ಬೋದು, ಗ್ರಾಜ್ಯುಯೇಟ್ ಕಾನ್ಸ್ಟಿಟ್ಯೂನ್ಸಿ ಇರ್ಬೋದು, ಅಥವಾ ಸ್ಥಳೀಯ ಸಂಸ್ಥೆಗಳಿಂದ ಇರ್ಬೋದು, ಸಾಮಾನ್ಯವಾಗಿ ವಿದ್ಯಾರ್ಥಿಗಳೇ ರಾಜಕೀಯ ಪಕ್ಷದ ಉಮೇದುವಾರಿಕೆಯಲ್ಲೂ ಬೇಕಾದರೂ ಚುನಾವಣೆಗೆ ಸ್ಪರ್ಧಿಸಬಹುದು ಅಥವಾ ಸ್ವತಂತ್ರ ಅಭ್ಯರ್ಥಿಯಾಗಿಯೂ ಸಹ ಚುನಾವಣೆಗೆ ಸ್ಪರ್ಧಿಸಬಹುದು. ನೆನಪಿರಲಿ, ಯಾವುದೇ ರಾಜಕೀಯ ಪಕ್ಷ, ಅದು ರಾಷ್ಟ್ರೀಯ ಪಕ್ಷವಾಗಿರಲಿ, ರಾಜ್ಯ ಪಕ್ಷವಾಗಿರಲಿ, ಪ್ರಾದೇಶಿಕ ಪಕ್ಷವಾಗಿರಲಿ, ಯಾವುದೇ ಪಕ್ಷದ ಅಭ್ಯರ್ಥಿಯಾಗಿ ಸಹ ಚುನಾವಣೆಗೆ ಸ್ಪರ್ಧಿಸಬಹುದು ಅಥವಾ ಯಾವುದೇ ಪಕ್ಷದ ಅಭ್ಯರ್ಥಿ ಅಲ್ಲದಿದ್ದರೂ ಸಹ ಸ್ವತಂತ್ರ ಅಭ್ಯರ್ಥಿಯಾಗಿ ಸಹ ಚುನಾವಣೆಗೆ ಸ್ಪರ್ಧಿಸಬಹುದು. ವಿದ್ಯಾರ್ಥಿಗಳೇ ವಿಧಾನ ಪರಿಷತ್ನ ಅಧಿಕಾರ ಅವಧಿ ಅಂತೇಳಿ ಕರಿತೇವೆ. ವಿದ್ಯಾರ್ಥಿಗಳೇ ಇದೊಂದು ಶಾಶ್ವತ ಸದನ, ಇದನ್ನು ನಾವು ಪಾರ್ಲಿಮೆಂಟ್ ಹೌಸ್ ಅಂತೇಳಿ ಕರಿತೇವೆ. ಯಾಕೆಂದ್ರೆ ಇದನ್ನ ವಿಸರ್ಜನೆ ಮಾಡುವ ಅಧಿಕಾರ ಇಲ್ಲ. ನಾವು ವಿಧಾನಸಭೆಯನ್ನು ನೋಡಿದ್ವಿ, ವಿಧಾನಸಭೆಗೆ ವಿಸರ್ಜನೆ ಅಧಿಕಾರ ಇದೆ, ಆದರೆ ಪರಿಷತ್ಗೆ ವಿಸರ್ಜನೆ ಅಧಿಕಾರ ಇಲ್ಲ. ಪರಿಷತ್ ಇದು ವಿಶ್ವಾಸಮತವನ್ನ ಯಾಚನೆ ಮಾಡುವ ಪ್ರಶ್ನೆಯೇ ಉದ್ಭವಿಸುವುದಿಲ್ಲ. ಏಕೆಂದರೆ ಇದೊಂದು ಶಾಶ್ವತವಾದ ಸದನ. ಇದರ ಅಧಿಕಾರಾವಧಿ 6 ವರ್ಷಗಳು. ಇದರ ಅಧಿಕಾರಾವಧಿ ಈ ಸದಸ್ಯರ ಅಧಿಕಾರ ಅವಧಿ 6 ವರ್ಷಗಳು. ಇಲ್ಲಿ ಪ್ರತಿ 2 ವರ್ಷಗಳಿಗೊಮ್ಮೆ 3ನೇ ಒಂದನೇ ಸದಸ್ಯರು ನಿವೃತ್ತರಾಗುತ್ತಾರೆ. ಆದರೆ ಆ ಸ್ಥಾನಗಳಿಗೆ ಮತ್ತೆ ಚುನಾಯಿಸಲ್ಪಡುತ್ತಾರೆ. ಉದಾಹರಣೆಗೆ ಕರ್ನಾಟಕದಲ್ಲಿ 75 ಜನ ಅಂತ ಹೇಳಿದ 75 ಜನವು 3ನೇ ಸದಸ್ಯರು 2 ವರ್ಷಕ್ಕೆ ಪೂರ್ತಿಯಾಗಿ ನಿವೃತ್ತರಾಗುವುದಿಲ್ಲ. ವಿದ್ಯಾರ್ಥಿಗಳೇ ಹೊಸದಾಗಿ ಹೆಸರುಕ್ಕೆ ಬಂದ ನಂತರ ವಿದ್ಯಾರ್ಥಿಗಳು 2 ವರ್ಷದ ಅವಧಿಗೆ 2 ವರ್ಷದ ಇರುವ ಸದಸ್ಯರನ್ನ 3 ಭಾಗವಾಗಿ ಡಿವೈಡ್ ಮಾಡ್ತಾರೆ. ಈಗ ಉದಾಹರಣೆಗೆ 2004ರಲ್ಲಿ ಯಾವುದೋ ಒಬ್ಬ ಚುನಾವಣೆ ಒಂದು ಕಾನ್ಸ್ಟಿಟ್ಯೂನ್ಸಿಯಿಂದ ಒಬ್ಬ ಪರಿಷತ್ ಸದಸ್ಯ ಆಯ್ಕೆ ಆಗಿದ್ದಾರೆ ಅಂತಂದ್ರೆ ಅವರ ಅಧಿಕಾರಾವಧಿ 10ರವರೆಗಿರ್ತದೆ. ಇನ್ನೊಬ್ರು 6ರಲ್ಲಿ ಆಯ್ಕೆ ಆಗಿರ್ತಾರೆ, ಇನ್ನೊಬ್ರು 8ರಲ್ಲಿ ಆಯ್ಕೆ ಆಗಿರ್ತಾರೆ. ಹೀಗೆ 6 ವರ್ಷಗಳು ಮುಂದೆ ಹೋಗೋದ್ರಿಂದ ಪ್ರತಿ 2 ವರ್ಷಕ್ಕೊಮ್ಮೆ once in 2 years 1/3 member are retired. ಮತ್ತೆ ಆ ಸ್ಥಾನಗಳಿಗೆ ಮತ್ತೆ ಚುನಾವಣೆಯನ್ನು ನಡೆಸಲಾಗ್ತದೆ. ವಿದ್ಯಾರ್ಥಿಗಳೇ ವಿಧಾನ ಪರಿಷತ್ನ ಅಧಿಕಾರ ಮತ್ತು ಕಾರ್ಯಗಳು. ವಿದ್ಯಾರ್ಥಿಗಳೇ ವಿಧಾನ ಪರಿಷತ್ ಪ್ರಮುಖವಾಗಿ 3 ಕಾರ್ಯಗಳನ್ನ ನಿರ್ವಹಿಸುತ್ತದೆ. ಒಂದು ಶಾಸನೀಯ ಅಧಿಕಾರ, ಲೆಜಿಸ್ಲೇಟಿವ್ ಪವರ್ಸ್. 2 ಆಡಳಿತಾತ್ಮಕ ಕಾರ್ಯಗಳು, ಅಡ್ಮಿನಿಸ್ಟ್ರೇಟಿವ್ ಪವರ್. ಮತ್ತೊಂದು ಹಣಕಾಸಿನ ಕಾರ್ಯಗಳು, ಫಿನಾನ್ಸಿಯಲ್ ಪವರ್ಸ್. ಅಂತೇಳಿ ಪ್ರಮುಖವಾಗಿ ವಿಧಾನ ಪರಿಷತ್ 3 ಅಧಿಕಾರಗಳನ್ನ ಕಾರ್ಯಗಳನ್ನ ಚಲಾಯಿಸುತ್ತೆ. ನಂಬರ್ 1 ಶಾಸನೀಯ ಅಧಿಕಾರಗಳು. ವಿದ್ಯಾರ್ಥಿಗಳೇ ನಾವು ನೋಡುವಂತಹ ಸಂದರ್ಭದಲ್ಲಿ ಶಾಸನೀಯ ಅಧಿಕಾರಗಳ ಪ್ರಮುಖವಾಗಿ ವಿಧಾನ ಪರಿಷತ್ತಿನಲ್ಲಿ ಮಸೂದೆಯನ್ನ ಉಭಯ ಸದನಗಳಲ್ಲಿ ಯಾವುದೇ ಸದನದಲ್ಲಿ ಬೇಕಾದರೂ ಮಂಡಿಸಬಹುದು. ಎಕ್ಸೆಪ್ಟ್ ಫಿನಾನ್ಸಿಯಲ್ ಬಿಲ್, ಹಣಕಾಸು ಮಸೂದೆಯನ್ನ ಹೊರತುಪಡಿಸಿ ಯಾವುದೇ ಮಸೂದೆಯನ್ನ ನಾವು ವಿದ್ಯಾರ್ಥಿಗಳಿಂದ ನೋಡುವಂತಹ ಸಂದರ್ಭದಲ್ಲಿ ವಿಧಾನ ಪರಿಷತ್ನಲ್ಲಿ ಮಂಡಿಸಲಿಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಆದರೆ ವಿದ್ಯಾರ್ಥಿಗಳೇ ಸಾಮಾನ್ಯವಾಗಿ ಚುನಾಯಿತ ಸದನವಾದ ವಿಧಾನಸಭೆಯಲ್ಲಿಯೇ ಮಸೂದೆಗಳನ್ನ ಮಂಡಿಸುವುದು ಸಂಪ್ರದಾಯ. ಮಂಡಿಸಬಾರದು ಅಂತೇನಿಲ್ಲ, ಆದರೆ ಟ್ರೆಡಿಷನ್ ಆಗಿ ಸಾಮಾನ್ಯವಾಗಿ ಯಾವುದೇ ಮಸೂದೆ ಜನರಲ್ ಬಿಲ್ ಆಗಿರ್ಬೋದು, ಸಾಮಾನ್ಯ ಮಸೂದೆ ಆಗಿರ್ಬೋದು, ಅದನ್ನ ಚುನಾಯಿತ ಸದನವಾದ ವಿಧಾನಸಭೆಯಲ್ಲೇ ಬಹುತೇಕ ಎಲ್ಲ ರಾಜ್ಯಗಳಲ್ಲಿ ಮಂಡಿಸುತ್ತಾರೆ. ಪರಿಷತ್ತಲ್ಲಿ ಮಂಡಿಸಬಾರದು ಎಂಬುದೇನಿಲ್ಲ. ಹಣಕಾಸು ಮಸೂದೆಯನ್ನು ಹೊರತುಪಡಿಸಿ ಉಳಿದ ಯಾವುದೇ ಮಸೂದೆಯನ್ನ ಕಾಮನ್ ಬಿಲ್ ಅಂತ ಕರಿತೇವೆ, ಸಾಮಾನ್ಯ ಮಸೂದೆಯನ್ನ ಈ ಸದನದಲ್ಲಿ ಮಂಡಿಸಬಹುದು. ಪರಿಷತ್ ಮಸೂದೆಯನ್ನ ಒಪ್ಪುವ ಅಥವಾ ತಿರಸ್ಕರಿಸುವ ಅಥವಾ 3 ತಿಂಗಳ ಒಳಗೆ ಉಳಿಸಿಕೊಳ್ಳುವ ಅಧಿಕಾರವಿದೆ. ವಿದ್ಯಾರ್ಥಿಗಳೇ ನಾವು ನೋಡುವಂತಹ ಸಂದರ್ಭದಲ್ಲಿ ವಿಧಾನ ಪರಿಷತ್
ಒಂದು ಮಸೂದೆ, ಉದಾಹರಣೆಗೆ ಯಾವುದೋ ಒಂದು ಮಸೂದೆ ಅಂತ ತಿಳ್ಕೊಳ್ಳೋಣ. ಸೊ ಶಿಕ್ಷಣ ಮಸೂದೆನೇ ಇರ್ಬೋದು, ಸೊ ಅಥವಾ ವರದಕ್ಷಿಣೆ ನಿಷೇಧ ಮಸೂದೆ, ಯಾವುದೋ ಒಂದು ಮಸೂದೆಯನ್ನ ವಿಧಾನಸಭೆಯಲ್ಲಿ ಮಂಡಿಸಿದ್ದಾರೆ. ವಿಧಾನಸಭೆಯಲ್ಲಿ 2/3 ಬಹುಮತದೊಂದಿಗೆ ಮಸೂದೆ ಅಂಗೀಕಾರವಾಗಿ ಅದನ್ನು ಪರಿಷತ್ಗೆ ಕಳುಹಿಸಿಕೊಡಲಾಗಿದೆ. ಪರಿಷತ್ ಅಂತಹ ಸಂದರ್ಭದಲ್ಲಿ ನೀವೀಗಾಗಲೇ ಸೊ ನೀವು ಚರ್ಚೆ ಮಾಡಿದ್ರೆ ಹೇಗೆ ಶಾಸನ ರಚನೆ ಮಾಡ್ತಾರೆ ಅಂತೇಳಿ, ಪ್ರಥಮಾತನ, ದ್ವಿತೀಯ ವಚನ, ಸೊ ಇವನ್ನೆಲ್ಲವನ್ನು ನೀವು ಸೊ ಈಗಾಗಲೇ ತಿಳ್ಕೊಂಡಿದ್ದೇವೆ. ಹಾಗಾಗಿ ಸೊ ಮುಂದೆ ನೀವು ತಿಳ್ಕೊಂಡು ನೆಕ್ಸ್ಟ್ ವಿದ್ಯಾರ್ಥಿಗಳೇ ಇದಾದ ನಂತರ ಅದು ಬರ್ತದೆ, ಆಗ ನೀವು ಮಸೂದೆಯನ್ನು ಹೇಗೆ ರಚನೆ ಮಾಡ್ತಾರೆ ಅಂತೇಳಿ ನೀವು ತಿಳ್ಕೊಳ್ತೀರಿ. ಹಾಗಾಗಿ ವಿದ್ಯಾರ್ಥಿಗಳೇ ಪ್ರಥಮ, ದ್ವಿತೀಯ, ತೃತೀಯ ವಚನದ ಮೂಲಕ ಮಸೂದೆಯನ್ನು ಯಾವ ಸದನದಲ್ಲಿ ಮಂಡಿಸ್ತಾರೋ ಆ ಮಸೂದೆಯನ್ನು 2/3 ಬಹುಮತದೊಂದಿಗೆ ಅಂಗೀಕರಿಸಿ ಅದನ್ನ ಮೇಲ್ಮನೆಗೆ ಕಳುಹಿಸಿಕೊಡಲಾಗ್ತದೆ. ಮೇಲ್ಮನೆ ಮಸೂದೆಯನ್ನ ಒಪ್ಪುವ, ಅಕ್ಸೆಪ್ಟ್ ಮಾಡಿಕೊಳ್ಳುವ, ರಿಜೆಕ್ಟ್ ತಿರಸ್ಕರಿಸುವ, ಸೊ ಅಥವಾ 3 ತಿಂಗಳ ಕಾಲ ತನ್ನ ಬಳಿಯೇ ಉಳಿಸಿಕೊಳ್ಳುವ ಪೆಂಡಿಂಗ್ ಅನ್ನ ಇರ್ತಕ್ಕಂತಹ ಅಧಿಕಾರ ವಿಧಾನ ಪರಿಷತ್ತಿಗೆ ಇದೆ. ವಿದ್ಯಾರ್ಥಿಗಳೇ, ವಿಧಾನಸಭೆ ಅದೇ ಮಸೂದೆಯನ್ನ ತಿದ್ದುಪಡಿಯೊಂದಿಗೆ ಪರಿಷತ್ತಿಗೆ ಕಳುಹಿಸಿದಾಗ ಕೇವಲ 1 ತಿಂಗಳು ಮಾತ್ರ ಉಳಿಸಿಕೊಳ್ಳಬಹುದು. ಉದಾಹರಣೆಗೆ ಮಸೂದೆ ಕಳಿಸ್ತೋ, ಮಸೂದೆಗೆ ಯಾವುದೇ ಉತ್ತರವನ್ನು ನೀಡದೆ ಪರಿಷತ್ ತನ್ನ ಬಳಿಯಲ್ಲೇ ಉಳಿಸಿಕೊಳ್ತು. ಅಂತಹ ಸಂದರ್ಭದಲ್ಲಿ ವಿಧಾನಸಭೆ ಅದೇ ಮಸೂದೆಯನ್ನು ಮತ್ತೆ ವಿಧಾನಸಭೆಯಲ್ಲಿ ಸೊ ಬಹುಮತದೊಂದಿಗೆ ಅಂಗೀಕರಿಸಿ ಪರಿಷತ್ತಿಗೆ ಕಳಿಸಿರುತ್ತೆ. ಅಂತಹ ಸಂದರ್ಭದಲ್ಲಿ ವಿದ್ಯಾರ್ಥಿಗಳೇ 1 ತಿಂಗಳು ಕಾಲ ಮಾತ್ರ ಇಟ್ಕೋಬಹುದು. ಒಂದು ವೇಳೆ ಪರಿಷತ್ ಒಪ್ಪಿಗೆ ನೀಡದಿದ್ದಲ್ಲಿ ದ್ವಿಸದನದಿಂದ ಅಂಗೀಕಾರವಾಗಿದೆ ಎಂದು ತಿಳಿದು ರಾಜ್ಯಪಾಲರ ಒಪ್ಪಿಗೆ ಮತ್ತು ಸಹಿಗೆ ಕಳುಹಿಸಲಾಗುತ್ತದೆ. ವಿದ್ಯಾರ್ಥಿಗಳು ಒಂದನ್ನು ಇಲ್ಲಿ ಗಮನಿಸಬೇಕು, ಕೇಂದ್ರ ಮತ್ತು ರಾಜ್ಯಕ್ಕೆ ವ್ಯತ್ಯಾಸ ಇದೆ. ಕೇಂದ್ರದಲ್ಲಿ ಏನಾದರೂ ಲೋಕಸಭೆ ಮತ್ತು ರಾಜ್ಯಸಭೆಗಳ ನಡುವೆ ಸಮಾನ ಮಸೂದೆ ಅಂಗೀಕಾರವಾಗಿ ಸಮಾನಾಂತರವಾಗಿದ್ದರೆ ಜಂಟಿ ಅಧಿವೇಶನವನ್ನು ಕರೆಯುತ್ತಾರೆ. ಆದರೆ ರಾಜ್ಯ ವಿಧಾನ ಪರಿಷತ್ತಿ, ರಾಜ್ಯ ಶಾಸಕಾಂಗದಲ್ಲಿ ಜಂಟಿ ಅಧಿವೇಶನ ಎಂಬ ಪ್ರಶ್ನೆಯೇ ಉದ್ಭವಿಸುವುದಿಲ್ಲ. ಸೊ ಯಾರಿಗೆ ಅಧಿಕಾರ ಇದೆ ಅಂದರೆ ವಿದ್ಯಾರ್ಥಿಗಳೇ, ವಿಧಾನಸಭೆಗೆ ಹೆಚ್ಚು ಅಧಿಕಾರವನ್ನ ನೀಡಲಾಗಿದೆ. 3 ತಿಂಗಳ ಒಳಗೆ ನಮ್ಮ ಇಟ್ಕೋಬಹುದು, ಮತ್ತೆ ಮಸೂದೆನ ಪಾಸ್ ಮಾಡಿದಾಗ 1 ತಿಂಗಳ ಒಳಗೆ ಇಟ್ಕೋಬಹುದು. ಒಂದು ವೇಳೆ ಆಗಬಹುದು ಸೊ ಮಸೂದೆಗೆ ಒಪ್ಪಿಗೆ ನೀಡಲಿಲ್ಲ ಅಂದ್ರೆ ಒಪ್ಪಿಗೆ ನೀಡಿದೆ ಎಂದು ಭಾವಿಸಿ ಮಸೂದೆಯನ್ನ ಅಂಗೀಕರಿಸಿ ರಾಜ್ಯಪಾಲರ ಬಳಿಗೆ ಸಹಿಗೆ ಕಳುಹಿಸಲಾಗುತ್ತದೆ. ವಿದ್ಯಾರ್ಥಿಗಳೇ, ಹಣಕಾಸಿನ ಕಾರ್ಯಗಳು. ವಿದ್ಯಾರ್ಥಿಗಳೇ, ನಾವೇ ವಿಧಾನಸಭೆಯ ಚರ್ಚೆ ಮಾಡಿದ್ದೇವೆ. ಸೊ ಒಂದೇ ಮಾತನ್ನು ಹೇಳಬೇಕಂತಂದ್ರೆ ವಿಧಾನ ಪರಿಷತ್ತಿಗೆ ಯಾವುದೇ ಹಣಕಾಸಿನ ಅಧಿಕಾರ ಇಲ್ಲ. ನೋ ಫಿನಾನ್ಸಿಯಲ್ ಪವರ್. ಯಾಕೆಂತಂದ್ರೆ ನಾವು ಈಗಾಗಲೇ ತಿಳ್ಕೊಂಡ ಹಾಗೆ ಹಣಕಾಸು ಮಸೂದೆಯನ್ನ ಸೊ ಜನಪ್ರಿಯ ಮತ್ತು ಜನಪ್ರತಿನಿಧಿ ಸದನವಾಗಿರ್ತಕ್ಕಂತಹ ಸೊ ಕೆಳಮನೆಯಲ್ಲಿಯೇ ಮಂಡಿಸಬೇಕು. ಸೊ ಮಂಡಿಸಿದ ಮಸೂದೆಯನ್ನು ಬಹುಮತದ ಮೂಲಕ ಅಂಗೀಕರಿಸಿ ಸೊ ಪರಿಷತ್ತಿಗೆ ಕಳುಹಿಸಲಾಗ್ತದೆ. ಪರಿಷತ್ 14 ದಿನಗಳ ಒಳಗಾಗಿ ಒಪ್ಪಿಗೆ ನೀಡಬೇಕು. ಒಂದು ವೇಳೆ ಒಪ್ಪಿಗೆ ನೀಡದೇ ಇದ್ದರೆ ನೀಡಿದೆ ಎಂದು ಭಾವಿಸಿ ರಾಜ್ಯಪಾಲರ ಸಹಿಗೆ ಕಳುಹಿಸಿಕೊಡಲಾಗುತ್ತದೆ. ವಿದ್ಯಾರ್ಥಿಗಳೇ, ಈ ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ವಿಧಾನ ಪರಿಷತ್ ಅಧಿಕಾರ ಮತ್ತು ಕಾರ್ಯಗಳು ಆಡಳಿತಾತ್ಮಕ ಕಾರ್ಯಗಳು. ವಿದ್ಯಾರ್ಥಿಗಳು, ಇದು ಅಷ್ಟೇ, ಆಡಳಿತಾತ್ಮಕವಾಗಿ ರಾಜ್ಯ ಮಂತ್ರಿಮಂಡಲ ನಿಯಂತ್ರಿಸುವ ಅಧಿಕಾರ ವಿಧಾನಸಭೆಗೆ ಮಾತ್ರ ಇದೆ. ಯಾಕೆ ಅಂತ ಹೇಳಿದ್ರೆ ಸೊ ಮುಖ್ಯಮಂತ್ರಿ ಮತ್ತು ಮಂತ್ರಿಮಂಡಲ ವಿಧಾನಸಭೆಗೆ ಮಾತ್ರ ಜವಾಬ್ದಾರಿಯುತವಾಗಿ ನಡೆದುಕೊಳ್ಳುತ್ತಾರೆ. ಭಾರತ ಸಂಸದೀಯ ಪದ್ಧತಿಯನ್ನು ಅಳವಡಿಸಿಕೊಂಡಿದೆ. ಸಂಸದೀಯ ಪದ್ಧತಿಯಲ್ಲಿ ಕೆಳಮನೆ ಹೆಚ್ಚು ಪ್ರಮುಖವಾಗಿರ್ತಕ್ಕಂಥದ್ದು. ಹಾಗಾಗಿ ವಿದ್ಯಾರ್ಥಿಗಳೇ, ನೀವು ನೋಡುವಂತಹ ಸಂದರ್ಭದಲ್ಲಿ ಸೊ ಸರ್ಕಾರದ ಕಾರ್ಯವೈಖರಿಗಳನ್ನ ಟೀಕಿಸಬೇಕೇ ವಿನಃ ಸೊ ಪ್ರಶ್ನೆಗಳನ್ನ ಕೇಳುವ ಮೂಲಕ ಸರ್ಕಾರವನ್ನು ಎಚ್ಚರಿಸುವ ಕೆಲಸ ಮಾಡ್ತದೆ. ಆದ್ದರಿಂದ ವಿದ್ಯಾರ್ಥಿಗಳೇ, ಸೊ ಸಂಬಂಧಪಟ್ಟ ಮಂತ್ರಿಗೆ ಸದನದಲ್ಲಿ ಪ್ರಶ್ನೆ ಕೇಳುವ ಮೂಲಕ ಸರ್ಕಾರದ ಕಿವಿ ಹಿಂಡುವ ಕೆಲಸವನ್ನ ಪರಿಷತ್ ಮಾಡುತ್ತದೆ. ಯಾಕೆಂದ್ರೆ ಪರಿಷತ್ತಿನಲ್ಲಿ ಅನುಭವಿಗಳು, ದಕ್ಷರು, ವಿವಿಧ ಕ್ಷೇತ್ರದಲ್ಲಿ ಗಣನೀಯವಾಗಿ ಸೇರಿಸಿರ್ತಕ್ಕಂಥ ಸದಸ್ಯರು ಇರುವುದರಿಂದ ಸರ್ಕಾರದ ಶಾಸನ ರಚನೆಯ ಕಾರ್ಯದಲ್ಲಿ ಸಕ್ರಿಯವಾಗಿ ಭಾಗವಹಿಸುವುದರಿಂದ ಇದರ ಉಪಯೋಗವನ್ನು ನಾವು ಪಡ್ಕೋಬಹುದಾಗುತ್ತೆ. ಇದಿಷ್ಟು ವಿದ್ಯಾರ್ಥಿಗಳೇ ನೀವು ನೋಡುವಂತಹ. Dear students, let us pass on one more important segment of this chapter, that is legislature. In the legislature, we are going to discuss the state legislature in particular. Dear students, you are already aware of what is legislature in this chapter while we are discussing the union legislature. I hope now we have to discuss what is state legislature.
in the state legislature, what it will be comprises, how we are going to compose the two houses of the state legislature. These things we are going to understand now. Dear students, when you come across the state legislature, first of all, we are going to understand legislative council of the state. For that, we have to understand the constitutional provisions towards the state legislature. What you are going to see in this slide, according to Article 168, for every state there shall be legislature. It means every state of Indian nation must have its own legislature, dear students. The question is, what is state legislature? When you are going to give the answer towards this question, yes, the state legislature will be comprises governor, legislative assembly and legislative council if there is. Why I am going to say like this? Because in the Indian state, all states are not having their own legislative councils. That's why we are going to say, in India, if we are going to indicate it is the state legislature, the governor, the legislative assembly, if there is legislative council. See, all the states have unicameral legislature except 6 states. What I have already told you, if there is legislative council exists, the same thing will be repeated in this slide. Dear students, under Article 169 of the Indian Constitution, the Parliament have the power to create legislature, legislative council on the basis of recommendations which are framed by the respective state legislative assembly. What you are going to see in this slide? See, Parliament has the power to create legislative council in any state or for its abolition on the basis of resolution passed by the legislative assembly of the respective state. When you come across how we are going to compose legislative council in the state, if we have. Dear students, in Karnataka, we can see the legislative council. Ours is bicameral legislature at the state level also. That's why we have to discuss according to Article 171 of the Indian Constitution. Of course, it contains provisions relating to composition of legislative council. The total membership of the council should be 1/3 of the total members of the legislative assembly of the respective state. Yes. We are also going to indicate it should not be less than 40. Yes. The legislative council in Karnataka consists of 75 members. You can calculate. In our legislative assembly, we have 225 members. When we are going to calculate with the 1/3 of the members, yes, the total will become 75 members. That's why Indian Karnataka Legislative Council will have 75 members. According to Article 171, so class 3, its members are elected and nominated as follows. There is a question we are going to ask for 5 marks. How we are going to elect or nominate the members towards this house? The same thing we have to discuss now. Dear students, here 1/3 of the members, I mean in Karnataka, ready for what you are going to see in this bracket. Yes, these members are elected by electorate consists of members of local bodies in this state. You all understand what are local bodies? Yes, that is Mahanagaraparika,
Purasabha, yes, corporation, and also urban and rural local governments will be consist of this electorate. From these fellows, yes, 130 members will be elected towards what we call legislative council. Secondly, we are coming to understand 1/12 members of the legislative council, I mean 7 members, will be elected from the graduates community of this state. Yes. Also, we are going to indicate 1/12 members of the legislative council will be elected from the teachers community of this state. Here, you have to understand why we are going to get something regarding this community. Yes, if he is a graduate, he must be accepted graduation from the legally established university. Yes, when you come across teachers, he must be more than primary level. Yes, and one more is 1/3 of the legislative council will be elected from the MLAs, I mean members of Karnataka Legislative Assembly. Finally, 1/6 of the members will be nominated by the governor of the state. Who are these fellows? You must understand, the persons will have their own fame in the science, technology, arts, education, social work, cooperation, like this. Dear students, in this way, we are going to elect and nominate all members towards the legislative council of the state legislature. The elections to the council are held in accordance with system of proportional representation by means of single transferable vote. I need not explain this thing once again because you are already aware how we are going to elect the President of India. Dear students, here we have to understand what is the tenure of the members of legislative council. Here, one thing you must be understand. Legislative council is the permanent house. The law is like this. In what way we are going to fix the tenure? It must be with the members of the legislative council. How? The members of the legislative council are elected for term of 6 years. There will be a question. Give an example towards what we call the tenure of legislative council members. You will say what we call 6 years. It is a permanent chamber, what I have already told you, which is not to subject of dissolution. There is no question of dissolution because it is permanent house. Yes, students, 1/3 of its members retire every second year. I mean, for every 2 years after the completion of their term, 6 years. Every second year, our Election Commission of India are going to conduct towards the vacated places. Yes, this thing you must be understand. Next, we have to discuss regarding what are the qualifications towards what we call members of the legislature. Dear students, this question will be frequently arrive in the examinations. When you come across the qualifications, very simple. He must be citizen of India. He must be complete what we call his 30 years of age, and also he must have qualifications which are prescribed by the Parliament. Finally, we are going to understand one more thing is among the members of legislative council, they will be elect themselves. Yes, one person as chairman and one person as deputy chairman of the house for the discharging its
what we call duties. Dear students, we are going to understand the three important things when we come across the functions of the Legislative Council. There will be three parts. Yes, legislative powers, administrative powers, financial powers. Dear students, we have to understand how, in what way the Legislative Council is going to discharge its legislative powers. Yes, it is simply, you can understand by reading this slide. Other than money bill, yes, all ordinary bills can be introduced in the Legislative Councils. Yes, in Karnataka state, what I have already told you, it is a bicameral legislature. While the situation is like this, except money bill, every bills, if it is ordinary, yes, it should be introduced in the Legislative Council. No bill can become law without the consent of both the houses. Yes, this thing you must keep in your mind. The council can keep ordinary bills in abeyance for 3 months. It can be have with it for before it is going to give its consent. It is a constitutional provision which has been extended towards the Legislative Council. Even if it does not give its consent within a month, such bill shall be deemed to be accepted by the council. Yes, you are already understand how a bill is going to accepted by the council in its legislative power. Now we have to understand what type of administrative powers will be discharged by the Legislative Council of the state legislature. Yes, the state cabinet is responsible to the Legislative Assembly, but not council, of course. Here, assembly will be stand tough. But when we have our own bicameral legislature, there will be some kind of administrative powers will be with it. What we are going to see, the Legislative Council has little control over the government. Yes, how? This one we are going to give the answer. It controls the ministers through asking questions, bringing motions, and having discussions about important matters. Yes, this thing you must keep in your mind. In this way, it is going to discharge its administrative powers of its own. Now we have to move towards one more important function, that is financial power. What have I told you, dear students? Though it doesn't have its own power about money bill, it will be discharged somewhere according to Constitution of India. The money bill cannot be introduced in the Legislative Council, of course. It will be introduced only at the Legislative Assembly. When a money bill is received in the council after it passed by the Legislative Assembly, it gets only 14 days times to consider it. Yes, if Assembly received or accepted or passed the money bill, it should be moved towards what we call Legislative Council. Yes, Legislative Council must be abide by to give its consent within 14 days. Otherwise, it is nothing but accepted. See, if no decision is taken by the council within 14 days, the bill shall be deemed to accepted by it and sent to the governor for his assent. Yes, completed. The council has no control over the money bills. What we have already discussed in this, what we call segment. Dear students, what I am going to give regarding this, Legislative Council will be act as in the same way what Rajya Sabha will be act at the central legislature. Thank you.